ರಾಜ್ಯದ ಹಿರಿಯ ಐಪಿಎಸ್ ಅಧಿಕಾರಿ ಮಹಾಂತೇಶ್ ಬೇಳಗಿಯವರು ನಿನ್ನೆ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದು. ಕಲಬುರಗಿಯಿಂದ ವಿಜಯಪುರಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಜೇವರ್ಗಿ ಬಳಿ ಕಾರು ಭೀಕರವಾಗಿ ಅಪಘಾತಕ್ಕೆ ಈಡಾಗಿತ್ತು. ಈ ವೇಳೆ ಸ್ಥಳದಲ್ಲೇ ಮೃತಪಟ್ಟಿದ್ದು. ಈ ಸ್ಥಳಕ್ಕೆ ಇದೀಗ FSL ತಜ್ಞರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ರಸ್ತೆ ಅಪಘಾತದಲ್ಲಿ ಹಿರಿಯ IAS ಅಧಿಕಾರಿ ಮಹಾಂತೇಶ್ ಬಿಳ್ಗಿ ಮತ್ತು ಅವರಿಬ್ಬರ ಸಹೋದರರು ಅವರ ಸ್ನೇಹಿತರು ಏನು ಸಾವನ್ನಪ್ಪಿರುವಂಥ ಒಂದು ಘಟನೆ ನಡೆದಿರುವಂಥದ್ದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ನಿನ್ನೆ ಸಂಜೆ ಏನು 5:30 ಸುಮಾರಿಗೆ ಮಹಾಂತೇಶ್ ಬಿಳ್ಗಿ ಅವರು ಪ್ರಯಾಣ ಮಾಡ್ತಾ ಇದ್ದಂಥ ಇನೋವಾ ಕಾರ್ ಏನಿದೆ ಆ ಒಂದು ಕಾರ್ ಅಪಘಾತವಾಗಿರುವಂಥದ್ದು. ಅಪಘಾತದ ತೀವ್ರತೆಗೆ ಮಹಾಂತೇಶ್ ಬಿಳ್ಗಿ ಅವರ ಇಬ್ಬರು ಸಹೋದರರಾದಂಥ ವೀರಣ್ಣ ಬಿಳ್ಗಿ ಜೊತೆಗೆ ಶಂಕರ್ ಬಿಳ್ಗಿ ಅವರಿಬ್ಬರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಎಕ್ಸಾಕ್ಟ್ ಆಗಿ ನಾನೀಗ ಅದೇ ಒಂದು ಅಪಘಾತದ ಸ್ಥಳದಲ್ಲಿ ಇರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈ ಒಂದು ಇನೋವಾ ಕಾರ್ ಏನಿದೆ ಈ ಒಂದು ಕಾರಲ್ಲಿ ಮಹಾಂತೇಶ್ ಬಿಳ್ಗಿ ಅವರು ತಮ್ಮ ಸಹೋದರರು ಮತ್ತು ಸ್ನೇಹಿತರ ಜೊತೆಗೆ ನಿನ್ನೆ ಬೆಳಗಾವಿಯಿಂದ ಕಲಬುರಗಿ ಕಡೆಗೆ ಬರ್ತಾ ಇದ್ರು. ಕಲಬುರಗಿಯಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ರಾತ್ರಿಯ ಅರಿಶಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರಲ್ಲಿ ಬರ್ತಾ ಇದ್ರು. ಕಾರಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಕ್ಸಾಕ್ಟ್ ಆಗಿ ಏನು ಆ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಾಗಿರುವಂಥ ವಿಜಯಪುರ ಕಲಬುರಗಿ ಈ ಒಂದು ರಸ್ತೆಯ ಮೂಲಕ ಕಲಬುರಗಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲೊಂದು ಬೈಕ್ ಅರ್ಧದಲ್ಲಿ ಬೈಕ್ ಮಧ್ಯದಲ್ಲಿ ಬಂದಿದೆ. ಆ ಬೈಕಿಗೆ ಅಪಘಾತ ಆಗೋದನ್ನು ತಪ್ಪಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಅಲ್ಲಿಂದ ಏನು ನಾನೀಗ ದೃಶ್ಯದಲ್ಲೂ ಕೂಡ ತೋರಿಸ್ತೀನಿ. ಮೊದಲು ಕಾರ್ ಅಲ್ಲಿಂದ ಬೈಕ್ಗೆ ಅಪಘಾತ ಆಗುವಂಥ ಒಂದು ಸಂದರ್ಭವನ್ನು ತಪ್ಪಿಸೋದಕ್ಕೆ ಕಾರು ಚಾಲಕ ಮುಂದಾದಂಥ ಸಂದರ್ಭದಲ್ಲಿ ನೇರವಾಗಿ ಆ ಕಾರು ಇಲ್ಲಿ ಬಂದು ಇನೋವಾ ಕಾರು ಅಲ್ಲಿರುವಂಥ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಅಲ್ಲಿಂದ ಪಲ್ಟಿಯಾಗಿ ನೇರವಾಗಿ ಕಾರು ಆ ಮುಂಭಾಗದಲ್ಲಿ ಬಂದಿರುವಂಥದ್ದು. ಸೊ ಕಾರಲ್ಲಿ ಒಟ್ಟು 5 ಜನ ಪ್ರಯಾಣ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಏನು ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರುವಂಥದ್ದು. ಇನ್ನಿಬ್ಬರು ಅಂದರೆ ಮಹಾಂತೇಶ್ ಬಿಳ್ಗಿ ಅವರು ಜೊತೆಗೆ ಅವರ ಸ್ನೇಹಿತರು ಮಹಾಂತೇಶ್ ಬಿಳ್ಗಿ ನಿನ್ನೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದರೆ ಇವತ್ತು ಅವರ ಸ್ನೇಹಿತರು ಬೆಳಗ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ಇನ್ನು ಜೊತೆಗೆ ಅವರ ಕಾರು ಚಾಲಕ ಏನಿದ್ದಾರೆ ರಾಜು ಅನ್ನೋಂಥವ್ರು ಅವರು ಖಾಸಗಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಮುಂದುವರೆದಿರುವಂಥದ್ದು. ಎಕ್ಸಾಕ್ಟಾಗಿ ಈ ಒಂದು ಸ್ಪಾಟ್ ಏನಿದೆ ಈ ಒಂದು ಸ್ಪಾಟಲ್ಲಿ ಮೊದಲು ಕಾರ್ ಹಿಟ್ ಮಾಡಿಕೊಂಡು ಅದಾದ ಬಳಿಕ ಇಲ್ಲಿಂದ ಮೂವ್ಮೆಂಟ್ ಆಗಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಸೊ ಅಂದರೆ ಅತಿ ವೇಗವಾಗಿ ಬರ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಈಗ ಸ್ಥಳಕ್ಕೆ FSL ತಂಡ ಕೂಡ ಬಂದಿರುವಂಥದ್ದು. ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಸಂಪೂರ್ಣವಾಗಿ ಇಂಚಿಂಚು ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವಂಥದ್ದು. ಯಾಕಂತಂದರೆ ಮೊದಲು ಹಿಟ್ ಇಲ್ಲಿಗೆ ಮಾಡಿರುವಂಥದ್ದು, ಇಲ್ಲಿಂದ ಕಾರು ಜಂಪ್ ಆಗಿ ಅಲ್ಲಿಗೆ ಹೋಗಿರುವಂಥದ್ದು. ಹಾಗಾಗಿ ಕಾರಲ್ಲಿದ್ದಂಥ ಒಟ್ಟು 5 ಜನರ ಪೈಕಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಮತ್ತು ಮಹಾಂತೇಶ್ ಬಿಳ್ಗಿಯವರು ನಿನ್ನೆ ಸಂಜೆ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸಾ ಫಲಕಾರಿಯಾಗಿ ಸಾವನ್ನಪ್ಪಿರುವಂಥದ್ದು. ಇವತ್ತು ಅವರ ಸ್ನೇಹಿತರಾದಂಥ ಈರಣ್ಣ ಸರ್ಸಂಗಿ ಅನ್ನುವಂಥವ್ರು ಮತ್ತೊಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ಒಟ್ಟು 4 ಈ ಒಂದು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಪ್ರಕರಣ ದಾಖಲಿಸಿಕೊಂಡಂಥ ಪೊಲೀಸರು ಘಟನೆಗೆ ಸಂಬಂಧಪಟ್ಟಂತೆ ಇಂಚಿಂಚಾಗಿ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ದಕ್ಷ IAS ಅಧಿಕಾರಿಯಾಗಿರುವಂಥ ಮಹಾಂತೇಶ್ ಬಿಳ್ಗಿ ಅವರ ಸಾವು ಇದೀಗ ನುಂಗಲಾರದ ತುತ್ತಾಗಿರುವಂಥದ್ದು. ಹಾಗಾಗಿ ಇಡೀ ಕುಟುಂಬ ಕಣ್ಣೀರಲ್ಲೇ ಕೈ ತೊಳೆಯೋದಕ್ಕೆ ಮುಂದಾದರೆ ಅಪಾರ ವಿದ್ಯಾರ್ಥಿ ಬಳಗವನ್ನು ಹೊಂದಿರುವಂಥ ಮಹಾಂತೇಶ್ ಬಿಳ್ಗಿ ಅವರ ವಿದ್ಯಾರ್ಥಿಗಳಿಗೆ ಇದು ತುಂಬಲಾರದ ನಷ್ಟ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜ್ಯದ ಹಿರಿಯ IPS ಅಧಿಕಾರಿ ಮಹಾಂತೇಶ್ ಬೇಳಗಿಯವರು ನಿನ್ನೆ ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದು. ಕಲಬುರಗಿಯಿಂದ ವಿಜಯಪುರಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಜೇವರ್ಗಿ ಬಳಿ ಕಾರು ಭೀಕರವಾಗಿ ಅಪಘಾತಕ್ಕೆ ಈಡಾಗಿತ್ತು. ಈ ವೇಳೆ ಸ್ಥಳದಲ್ಲೇ ಮೃತಪಟ್ಟಿದ್ದು. ಈ ಸ್ಥಳಕ್ಕೆ ಇದೀಗ FSL ತಜ್ಞರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ರಸ್ತೆ ಅಪಘಾತದಲ್ಲಿ ಹಿರಿಯ IAS ಅಧಿಕಾರಿ ಮಹಾಂತೇಶ್ ಬಿಳ್ಗಿ ಮತ್ತು ಅವರಿಬ್ಬರ ಸಹೋದರರು ಅವರ ಸ್ನೇಹಿತರು ಏನು ಸಾವನ್ನಪ್ಪಿರುವಂಥ ಒಂದು ಘಟನೆ ನಡೆದಿರುವಂಥದ್ದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ನಿನ್ನೆ ಸಂಜೆ ಏನು 5:30 ಸುಮಾರಿಗೆ ಮಹಾಂತೇಶ್ ಬಿಳ್ಗಿ ಅವರು ಪ್ರಯಾಣ ಮಾಡ್ತಾ ಇದ್ದಂಥ ಇನೋವಾ ಕಾರ್ ಏನಿದೆ ಆ ಒಂದು ಕಾರ್ ಅಪಘಾತವಾಗಿರುವಂಥದ್ದು. ಅಪಘಾತದ ತೀವ್ರತೆಗೆ ಮಹಾಂತೇಶ್ ಬಿಳ್ಗಿ ಅವರ ಇಬ್ಬರು ಸಹೋದರರಾದಂಥ ವೀರಣ್ಣ ಬಿಳ್ಗಿ ಜೊತೆಗೆ
ಜೊತೆಗೆ ಶಂಕರ್ ಬೀಳ್ಗಿ ಅವರಿಬ್ಬರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಎಕ್ಸಾಕ್ಟಾಗಿ ನಾನೀಗ ಅದೇ ಒಂದು ಅಪಘಾತದ ಸ್ಥಳದಲ್ಲಿ ಇರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈ ಒಂದು ಇನೋವಾ ಕಾರ್ ಏನಿದೆ, ಈ ಒಂದು ಕಾರಲ್ಲಿ ಮಹಾಂತೇಶ್ ಬೀಳ್ಗಿ ಅವರು ತಮ್ಮ ಸಹೋದರರು ಮತ್ತು ಸ್ನೇಹಿತರ ಜೊತೆಗೆ ನಿನ್ನೆ ಬೆಳಗಾವಿಯಿಂದ ಕಲಬುರಗಿ ಕಡೆಗೆ ಬರ್ತಾ ಇದ್ರು. ಕಲಬುರಗಿಯಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ರಾತ್ರಿಯ ಅರಿಶಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರಲ್ಲಿ ಬರ್ತಾ ಇದ್ರು. ಕಾರಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎಕ್ಸಾಕ್ಟಾಗಿ ಏನು ಆ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಾಗಿರುವಂಥ ವಿಜಯಪುರ ಕಲಬುರಗಿ ಈ ಒಂದು ರಸ್ತೆಯ ಮೂಲಕ ಕಲಬುರಗಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲೊಂದು ಬೈಕ್ ಅರ್ಧದಲ್ಲಿ ಬೈಕ್ ಮಧ್ಯದಲ್ಲಿ ಬಂದಿದೆ. ಆ ಬೈಕಿಗೆ ಅಪಘಾತ ಆಗೋದನ್ನು ತಪ್ಪಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಅಲ್ಲಿಂದ ಏನು ನಾನೀಗ ದೃಶ್ಯದಲ್ಲೂ ಕೂಡ ತೋರಿಸ್ತೀನಿ. ಮೊದಲು ಕಾರ್ ಅಲ್ಲಿಂದ ಬೈಕ್ಗೆ ಅಪಘಾತ ಆಗುವಂಥ ಒಂದು ಸಂದರ್ಭವನ್ನು ತಪ್ಪಿಸೋದಕ್ಕೆ ಕಾರು ಚಾಲಕ ಮುಂದಾದಂಥ ಸಂದರ್ಭದಲ್ಲಿ ನೇರವಾಗಿ ಆ ಕಾರು ಇಲ್ಲಿ ಬಂದು ಇನೋವಾ ಕಾರು ಅಲ್ಲಿರುವಂಥ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಅಲ್ಲಿಂದ ಪಲ್ಟಿಯಾಗಿ ನೇರವಾಗಿ ಕಾರು ಆ ಮುಂಭಾಗದಲ್ಲಿ ಬಂದಿರುವಂಥದ್ದು. ಸೊ ಕಾರಲ್ಲಿ ಒಟ್ಟು 5 ಜನ ಪ್ರಯಾಣ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಏನು ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರುವಂಥದ್ದು. ಇನ್ನಿಬ್ಬರು ಅಂದರೆ ಮಹಾಂತೇಶ್ ಬೀಳ್ಗಿ ಅವರು ಜೊತೆಗೆ ಅವರ ಸ್ನೇಹಿತರು. ಮಹಾಂತೇಶ್ ಬೀಳ್ಗಿ ನಿನ್ನೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದರೆ ಇವತ್ತು ಅವರ ಸ್ನೇಹಿತರು ಬೆಳಗ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ಇನ್ನು ಜೊತೆಗೆ ಅವರ ಕಾರು ಚಾಲಕ ಏನಿದ್ದಾರೆ ರಾಜು ಅನ್ನೋಂಥವ್ರು, ಅವರು ಖಾಸಗಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಮುಂದುವರೆದಿರುವಂಥದ್ದು. ಎಕ್ಸಾಕ್ಟಾಗಿ ಈ ಒಂದು ಸ್ಪಾಟ್ ಏನಿದೆ, ಈ ಒಂದು ಸ್ಪಾಟಲ್ಲಿ ಮೊದಲು ಕಾರ್ ಹಿಟ್ ಮಾಡಿಕೊಂಡು ಅದಾದ ಬಳಿಕ ಇಲ್ಲಿಂದ ಮೂವ್ಮೆಂಟ್ ಆಗಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಸೊ ಅಂದರೆ ಅತಿ ವೇಗವಾಗಿ ಬರ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಈಗ ಸ್ಥಳಕ್ಕೆ FSL ತಂಡ ಕೂಡ ಬಂದಿರುವಂಥದ್ದು. ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಸಂಪೂರ್ಣವಾಗಿ ಇಂಚಿಂಚು ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವಂಥದ್ದು. ಯಾಕಂತಂದರೆ ಮೊದಲು ಹಿಟ್ ಇಲ್ಲಿಗೆ ಮಾಡಿರುವಂಥದ್ದು, ಇಲ್ಲಿಂದ ಕಾರು ಜಂಪ್ ಆಗಿ ಅಲ್ಲಿಗೆ ಹೋಗಿರುವಂಥದ್ದು. ಹಾಗಾಗಿ ಕಾರಲ್ಲಿದ್ದಂಥ ಒಟ್ಟು 5 ಜನರ ಪೈಕಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಮತ್ತು ಮಹಾಂತೇಶ್ ಬೀಳ್ಗಿ ಅವರು ನಿನ್ನೆ ಸಂಜೆ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸಾ ಫಲಕಾರಿಯಾಗಿ ಸಾವನ್ನಪ್ಪಿರುವಂಥದ್ದು. ಇವತ್ತು ಅವರ ಸ್ನೇಹಿತರಾದಂಥ ಈರಣ್ಣ ಸರ್ಸಂಗಿ ಅನ್ನುವಂಥವ್ರು ಮತ್ತೊಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ಒಟ್ಟು 4 ಈ ಒಂದು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಪ್ರಕರಣ ದಾಖಲಿಸಿಕೊಂಡಂಥ ಪೊಲೀಸರು ಘಟನೆಗೆ ಸಂಬಂಧಪಟ್ಟಂತೆ ಇಂಚಿಂಚಾಗಿ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ದಕ್ಷ IAS ಅಧಿಕಾರಿಯಾಗಿರುವಂಥ ಮಹಾಂತೇಶ್ ಬೀಳ್ಗಿ ಅವರ ಸಾವು ಇದೀಗ ನುಂಗಲಾರದ ತುತ್ತಾಗಿರುವಂಥದ್ದು. ಹಾಗಾಗಿ ಇಡೀ ಕುಟುಂಬ ಕಣ್ಣೀರಲ್ಲೇ ಕೈ ತೊಳೆಯೋದಕ್ಕೆ ಮುಂದಾದರೆ ಅಪಾರ ವಿದ್ಯಾರ್ಥಿ ಬಳಗವನ್ನು ಹೊಂದಿರುವಂಥ ಮಹಾಂತೇಶ್ ಬೀಳ್ಗಿ ಅವರ ವಿದ್ಯಾರ್ಥಿಗಳಿಗೆ ಇದು ತುಂಬಲಾರದ ನಷ್ಟ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.